ಸಾಹುಕಾರ್ ಸಂಗ್ರಾಮ ಕಾಂಗ್ರೆಸ್ ಕೋಟೆಯಲ್ಲಿ ಸಂಚಲನವನ್ನ ಮೂಡಿಸಿದೆ. ದಿಢೀರ್ ದಳಪತಿಗಳನ್ನ ಭೇಟಿಯಾಗಿದ್ದಾರೆ ಲೋಕೋಪಯೋಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ ಕೋಟೆಯಲ್ಲಿ ಈ ಒಂದು ಭೇಟಿ ದೊಡ್ಡ ಪ್ರಮಾಣದ ಸಂಚಲನವನ್ನೇ ಹುಟ್ಟುಹಾಕಿದೆ. ದಿಢೀರ್ ಅಂತ ದಳಪತಿಗಳನ್ನ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಎಚ್.ಡಿ. ದೇವೇಗೌಡರು ಕುಮಾರಸ್ವಾಮಿಯನ್ನ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಚೇರ್ ಚದುರಂಗದಲ್ಲಿ ಚೆಕ್ಮೇಟ್ ಇಡಲು ಸಜ್ಜಾದ್ರ ಸತೀಶ್ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಸಿಎಂ ಆಗಲು ಈ ಭೇಟಿನ ದಳದೊಳಗಿಂದಲೇ ಬಾಂಬ್ ಸ್ಫೋಟ ಆಗುತ್ತಾ? ಬಹಳ ಕುತೂಹಲ. ಕಳೆದ 2 ದಿನದ ಹಿಂದೆ ದೆಹಲಿ ಪ್ರವಾಸದಲ್ಲಿ ಇದ್ದಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ದೆಹಲಿಯಲ್ಲಿ ಅವರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಮಾಜಿ ಪ್ರಧಾನಿ ಹಾಲಿ ರಾಜ್ಯಸಭಾ ಸದಸ್ಯ ಎಚ್.ಡಿ. ದೇವೇಗೌಡರನ್ನ ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಎಲ್ಲಾದ್ರೂ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿ ಗಾದಿ ಮೇಲೆನೆ ಸಚಿವ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟು ಚೆಕ್ಮೇಟ್ ಇಡೋಕೆ ಮುಂದಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗಿದೆ. ಇನ್ನು ಸಿಎಂ ಆಗೋಕ್ಕೋಸ್ಕರನೇ ಸತೀಶ್ ಜಾರಕಿಹೊಳಿ ಅವರು ಎಚ್.ಡಿ. ಕುಮಾರಸ್ವಾಮಿ ಹಾಗೂ ದೇವೇಗೌಡರನ್ನ ಭೇಟಿ ಮಾಡಿದ್ದ ಅನ್ನೋ ಪ್ರಶ್ನೆ ಎದುರಾಗಿದೆ. ಸಿಎಂ ಆಗೋಕೆ ಕುಮಾರಸ್ವಾಮಿಯನ್ನ ಭೇಟಿಯಾದ್ರ ಸಚಿವ ಸತೀಶ್ ಜಾರಕಿಹೊಳಿ ಅನ್ನೋ ಪ್ರಶ್ನೆ. ಜೆಡಿಎಸ್ ಪಾಳ್ಯದಿಂದಲೇ ಹೊರಬಿದ್ದಿದೆ ಸ್ಫೋಟಕ ಹೇಳಿಕೆ. ಡಿ.ಕೆ. ಶಿವಕುಮಾರನ್ನ ಸತೀಶ್ ಜಾರಕಿಹೊಳಿ ಸಿಎಂ ಆಗೋಕೆ ಎಚ್.ಡಿ. ಕುಮಾರಸ್ವಾಮಿಯನ್ನ ಸತೀಶ್ ಜಾರಕಿಹೊಳಿ ಮೀಟ್ ಆಗಿದ್ದಾರೆ. ಸಿಎಂ ಆಗೋ ಚಾನ್ಸ್ ಸಿಕ್ಕರೆ ಜೆಡಿಎಸ್ ಬೆಂಬಲವನ್ನ ಕೇಳಿರಬಹುದು. ಈ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಏನಾದರೂ ಆಗಬಹುದು ಅಂತ ಜಿ.ಟಿ. ದೇವೇಗೌಡರು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಜಿ.ಟಿ. ದೇವೇಗೌಡರ ಆ ಮಾತು. ನೋಡಿದ್ವಿ ಆ ಮಾತೇನು ಅಂತ. ಯಾರು ಗೊತ್ತು, ಮುಂದೆ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಜೆಡಿಎಸ್ ಸಪೋರ್ಟ್ ಅನ್ನ ಕೇಳೋಕ್ಕೋಸ್ಕರ ಮೀಟ್ ಮಾಡಿದ್ರೋ ಏನೋ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಕುಮಾರಸ್ವಾಮಿ ಭೇಟಿ ಬಗ್ಗೆ ಸಾಹುಕಾರ್ ಏನೆಲ್ಲ ಚರ್ಚೆಯನ್ನ ಮಾಡಿದ್ರು ಅನ್ನೋದು ಈಗ ಸಾಕಷ್ಟು ಕುತೂಹಲ. ಕಳೆದ 2 ದಿನದ ಹಿಂದೆ ದೆಹಲಿಯಲ್ಲಿ ಭೇಟಿಯಾಗಿದ್ರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ. ಇದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೋಸ್ಕರನೇ ಭೇಟಿಯಾಗಿದ್ದ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಭೇಟಿಯಾಗಿದ್ದೇಕೆ ಅನ್ನೋ ಪ್ರಶ್ನೆಗೆ ಕುಮಾರಸ್ವಾಮಿ ಭೇಟಿ ಬಗ್ಗೆ ಸಾಹುಕಾರ್ ಸೈಲೆಂಟ್ ಪಂಚ್ ನ ಕೊಟ್ಟಿದ್ದಾರೆ. ಭೇಟಿಯಾಗಿದ್ದೇಕೆ ಅನ್ನೋದಕ್ಕೆ ಸ್ಪಷ್ಟ ಉತ್ತರವನ್ನ ಈ ತನಕ ನೀಡಿಲ್ಲ ಸಚಿವ ಸತೀಶ್ ಜಾರಕಿಹೊಳಿ. ನಾಳೆ ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡೋದಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಾಧ್ಯಮದ ಎಲ್ಲಾ ಪ್ರಶ್ನೆಗೂ ನಾಳೆ ಅಂತಲೇ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾಳೆ ಸತೀಶ್ ಜಾರಕಿಹೊಳಿ ಏನು ಹೇಳಲಿದ್ದಾರೆ ಎಂಬುದೇ ಈಗ ಕುತೂಹಲ. ಸತೀಶ್ ಜಾರಕಿಹೊಳಿ ಸಂಗ್ರಾಮಕ್ಕೆ ನಾಳೆಯೇ ಕ್ಲೈಮ್ಯಾಕ್ಸ್ ಸಿಗತ್ತಾ? ಈ ಪ್ರಶ್ನೆ ಈಗ ಎದುರಾಗಿದೆ. ಏನೇ ಕೇಳಿದ್ರು ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನಾಳೆ ಅಂತ ಮಾತ್ರ ಹೇಳಿದ್ರು. ಪಕ್ಷದೊಳಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಗುಪ್ತವಾಗಿ ಮಾತುಕತೆ ಮಾಡಿದ್ದಾರೆ. ಅದನ್ನೇ ನಾಳೆ 11 ಗಂಟೆಗೆ ಬೆಂಗಳೂರಲ್ಲಿ ಎಲ್ಲ ಹೇಳ್ತು ಅಂತ ಹೇಳಿದ್ದೀವಿ. ಈಗ ನಿನಗೆ ಖರ್ಗೆಜಿ ಅವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಭೇಟಿಯಾಗಿದ್ದೀವಿ, ಏನು ಮಾತಾಡಿದ್ವಿ ಅಂತ ಅವ್ರಿಗೆ ಹೇಳಿದ್ದೀವಿ. ಸೋಮಣ್ಣ ಅವರಿಗೆ ರೈಲ್ ಮಂತ್ರಿಗೆ ಭೇಟಿಯಾಗಿದ್ವಿ, ಅವ್ರಿಗೆ ಏನು ಮಾತಾಡೋದು ಅಂತ ಹೇಳಿದ್ದೀವಿ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿದ್ದೀವಿ, ಅವ್ರಿಗೇನು ಅಂತ ಅವ್ರಿಗೆ ಹೇಳಿದ್ದೀವಿ. ಅದನ್ನೇ ನಾಳೆ ಅಲ್ಲಿ ಸವಿಸ್ತಾರವಾಗಿ ಬೆಂಗಳೂರಲ್ಲಿ ಹೇಳೋದು. ಈ ಭೇಟಿ ಕೇವಲ ಒಂದು 5 ನಿಮಿಷ 3 ನಿಮಿಷದ ಭೇಟಿ ಅಲ್ಲ, 2 ತಾಸು ಭೇಟಿ ಆಗಿದ್ದೀರಿ ಡಿನ್ನರ್ ಮೀಟ್. ಅದನ್ನೇ ಹೇಳ್ತೀವಿ, ನಾಳೆ ಬೆಂಗಳೂರಲ್ಲಿ ಹೇಳ್ತೀವಿ. ಈಗ ಹೊತ್ತಿ ಅಧ್ಯಕ್ಷ ಹೇಳಿದ್ದೀವಿ ಈ 3 ಜನರ ಭೇಟಿ ಉದ್ದೇಶ ನಿನ್ನೆ ಹೇಳಿದ್ವಿ ಖರ್ಗೆಜಿ ಅವರಿಗೆ. ಅದನ್ನೇ ನಾಳೆ ಅಲ್ಲಿ ಹೇಳ್ತೀವಿ ಅಷ್ಟೇ. ನಿನ್ನೆ ಕೂಡ ಅದನ್ನೇ ಹೇಳಿಲ್ಲ ಬೆಂಗಳೂರಿಗೆ ಹೋಗಿ ಹೇಳ್ತೇವೆ ಅಂತ. ಈಗ ಇಷ್ಟು ಮಾತ್ರ ಹೇಳಿದ್ವಿ ಖರ್ಗೆಜಿ ಅವ್ರಿಗೆ ಡೆಲ್ಲಿ ಬೆಳವಣಿಗೆ ಬಗ್ಗೆ ಹೇಳಿದ್ದೀವಿ.
ನಾಳೆ ಹೆಂಗಾರು ಬಂದೇ ಬರ್ತಾರೆ. ಅಲ್ಲೇ ಬೆಂಗಳೂರಲ್ಲಿ ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿದೆ. ನೀವು ಮುಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಆಗಿದ್ದೀರಿ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಆ ಥರ ನೋಡ್ತಾ ಇದೆ ಅನ್ನುವಂಥದ್ದು. ಇಲ್ಲ ಅದೆಲ್ಲ ಇಲ್ಲ. ಈ 3 ಜನದ ಕ್ಯೂರಿಯಾಸಿಟಿ ಇದೆ ಅಷ್ಟೇ. 3 ಬಗ್ಗೆ ನಾಳೆ ಏನು ಭೇಟಿ, ಏನು ಚರ್ಚೆ, ಏನು ಅವರಿಂದ ಹೇಳಿದ್ರು, ನಾವೇನು ಹೇಳಿದ್ರು ಅಂತ ಹೇಳ್ತೇನೆ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರೆ ಒಂದು ಸ್ಟೀಲು ಇಲ್ಲ ಒಂದು ಫ್ಯಾಕ್ಟ್ರಿ ಬಗ್ಗೆ ಏನಾದ್ರು ಚರ್ಚೆ ಅದನ್ನ ನಾಳೆ ಬೆಂಗಳೂರು ಸ್ಟೀಲೋ ಪಾಲೋ ಏನೋ ಅಲ್ಲೇ ಬೆಂಗಳೂರು ಹೇಳ್ತೀವಿ. ನಾಳೆ ಬೆಂಗಳೂರಲ್ಲಿ ಎಲ್ಲಾನು ಹೇಳ್ತೀವಿ ಏನೇನಿದೆ ಏನು. ಹೌದು, ಅಲ್ಲಿ ಹೇಳ್ಬೇಕಲ್ಲ. ನೀವೇನು ಇಲ್ಲೇ ಡೆಲ್ಲಿಗೆ ನಂಗೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದೀನಿ. ಖರ್ಗೆಜಿ ಅವ್ರಿಗೆ ಎಲ್ಲ ಹೇಳಿದ್ವಿ ಅಂತ ಹೇಳಿದ್ವಿ. 3 ಜನರ ಭೇಟಿ ಉದ್ದೇಶ ಹೇಳಿದ್ವಿ ಅಂತ ಹೇಳಿದೀವಿ. ಅದನ್ನೇ ಹೇಳ್ತೀವಿ. ಇಲ್ಲ ಅವ್ರಿಗೇನು ಸಂಬಂಧಪಟ್ಟದಲ್ಲ, ಅದು ನಮ್ಗೆ ಸಂಬಂಧಪಟ್ಟದ್ದು. ಸನ್ನಿವೇಶದಲ್ಲಿ ಸಿಎಂ ಬದಲಾವಣೆ ಆದ್ರೆ ತಮ್ಮ ಹೆಸರಿಗೆ ತಾವು ಬೆಂಗಳೂರಿಗೆ ಕೋರಿದ್ದೀರಾ? ಸಿಎಂ ಅವ್ರ ಬದಲಾವಣೆ ಪ್ರಶ್ನೆ ಇಲ್ಲ. ಅವ್ರು ಹೇಳ್ತಾರೆ ಅದು ಇಲ್ಲ, ಅದು ಇದೇ. ಈಗ ಇದ್ದಾರಲ್ಲ ಅಧ್ಯಕ್ಷರು ಇದ್ದಾರೆ, ಅವರು ಇದ್ದಾರೆ, ಸಿಎಂ ಅವರು ಇದ್ದಾರೆ. ಮತ್ತೆ ಎಲ್ಲಿಗೆ ಬದಲಾವಣೆ ಪ್ರಶ್ನೆ ಎಲ್ಲಿ ಬಂತಂದ್ರಿ? ನಾವು ಕೂಡ ಪ್ರಬಲ ಆಕಾಂಕ್ಷಿ ಎಲ್ಲ ಬೆಂಗಳೂರಿಗೆ ಸ್ವಲ್ಪ ಬಾಕಿ ಇಡಿ. ಪಕ್ಷದೊಳಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ನ್ಯೂಸ್ ರೂಮ್ ನಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಜಗದೀಶ್, ನಾವು ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ವಿ. ಎಲ್ಲದಕ್ಕೂ ಕೂಡ ಒಂದೇ ಪದದ ಉತ್ತರ, ನಾಳೆ ಬೆಂಗಳೂರಿನಲ್ಲಿ ಹೇಳ್ತೀನಿ. ಹಾಗಾದ್ರೆ ಕೇಂದ್ರ ಸಚಿವರುಗಳ ಸರಣಿ ಸಚಿವರುಗಳ ಭೇಟಿ, ಸತೀಶ್ ಜಾರಕಿಹೊಳಿ ಏನೆಲ್ಲ ಮಾತುಕತೆ ಆಡಿರಬಹುದು ಅಂತ ಅನಲೈಸ್ ಮಾಡ್ತೀರಿ ಈ ಸಂದರ್ಭದಲ್ಲಿ? ಮಧುಸೂದನ್, ನಿನ್ನೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಹೋಗಿ, ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಏನಂದ್ರೆ HD ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಕೂತ್ಕೊಂಡು ಏನಂದ್ರೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರಲ್ಲ, ಅದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸಂಚಲನ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಈ ಹಿಂದೆ ಯಾವತ್ತೂ ಸಹಿತ ಸತೀಶ್ ಜಾರಕಿಹೊಳಿ ಆಗಲಿ ಅಥವಾ HD ಕುಮಾರಸ್ವಾಮಿ ಅವರಾಗಲಿ ಒಂದೇ ಕಡೆಗೆ ಸೇರ್ಕೊಂಡು ಅಥವಾ ಈ ರೀತಿಯಾಗಿ ಏನಂದ್ರೆ ಗೌಪ್ಯವಾಗಿ ಯಾವುದೇ ಕಾರಣಕ್ಕೂ ಸಹಿತ ಅವರು ಸಭೆಯನ್ನು ಸೇರಿರಲಿಲ್ಲ ಅಥವಾ ಡಿನ್ನರ್ ಮೀಟಿಂಗ್ ಅನ್ನೋ ಲೆಕ್ಕದಲ್ಲಿ ಏನಂತಂದ್ರೆ ಮಾತುಕತೆ ನಡೆಸಿರಲಿಲ್ಲ. ಆದರೆ ಅವರ ಮೊನ್ನೆ ನಡೆಸಿರ್ತಕ್ಕಂತಹ ಡಿನ್ನರ್ ಮೀಟಿಂಗ್ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಸಂಚಲನ. ಅದು ದೆಹಲಿಯಲ್ಲಿ ಕೂತ್ಕೊಂಡು ಏನಂದ್ರೆ HD ಕುಮಾರಸ್ವಾಮಿ ಅವರ ನಿವಾಸದಲ್ಲಿ 2 ಗಂಟೆಗಳ ಕಾಲ ಸತತವಾಗಿ ಮಾತುಕತೆ ನಡೆಯುತ್ತೆ. ಅದಾದ್ಮೇಲೆ ಮಾಧ್ಯಮದವರು ಸಹಿತ ಪ್ರಶ್ನೆಯನ್ನು ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಯಾವುದನ್ನು ಸಹಿತ ಬಹಿರಂಗವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಮತ್ತೆ ಅದರ ಜೊತೆಗೆ ಇನ್ನೂವರೆಗೂ ಸಹಿತ ಆ ಕ್ಯೂರಿಯಾಸಿಟಿ, ಯಾಕಂದ್ರೆ ನೀವು ಏನಂದ್ರೆ ರಾಜ್ಯದ ಯಾವುದೇ ಒಂದು ಯೋಜನೆ ಬಗ್ಗೆ ಚರ್ಚೆ ಮಾಡಬೇಕಂದ್ರೂ ಸಹಿತ ಅಲ್ಲಿ ನೀವು ಏನಂದ್ರೆ ಆರಾಮಾಗಿ ಏನೋ HD ಕುಮಾರಸ್ವಾಮಿ ಅವರ ಕಚೇರಿಗೆ ಹೋಗ್ಬಿಟ್ಟು ಚರ್ಚೆನ ಮಾಡಬಹುದಾಗಿತ್ತು. ಅದರ ಮಾರನೇ ದಿವಸ ಅಂದ್ರೆ ನಿನ್ನೆ ಹೋಗಿ ಅದನ್ನು ಸಹಿತ ಮಾಡಿದರೆ, ಒಂದು ಫೋಟೋಗಳನ್ನು ಸಹಿತ ಬಿಡುಗಡೆ ಮಾಡಿದ್ದಾರೆ. ಆದರೆ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಇನ್ನೂವರೆಗೂ ಸಹಿತ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಅದರ ಹಿನ್ನೆಲೆಯಿಂದ ನೋಡ್ತಾ ಹೋದ್ರೆ ನೀವು ಈಗಾಗಲೇ HD ಕುಮಾರಸ್ವಾಮಿ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇಬ್ಬರಿಗೂ ವಿರೋಧಿ ಅಂತ ಇರುವಂತದ್ದು DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವ್ರನ್ನ ಹೆಣೆಯುವ ಸಲುವಾಗಿ ಯಾವೆಲ್ಲ ರೀತಿಯಾಗಿ ತಂತ್ರಗಳನ್ನು ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇಬ್ಬರು ಮಾತುಕತೆ ಆಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ನೀವು ಏನಂದ್ರೆ ಸತೀಶ್ ಜಾರಕಿಹೊಳಿ ಅವರ ಏನಂದ್ರೆ ಸದನ ನಡೆಯುವಂತಹ ಸಂದರ್ಭದಲ್ಲಿನ ಏನಂದ್ರೆ ಬೈಟ್ಗಳನ್ನ ಅಂದ್ರೆ ಮಾಧ್ಯಮದವರಿಗೆ ಹೇಳುವಂತಹ ಸಂದರ್ಭದಲ್ಲಿನ ಮಾತುಕತೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ಈ ವಿಚಾರವನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತಂದ್ರೆ ಹನಿ ಟ್ರ್ಯಾಪ್ ವಿಚಾರವಾಗಿ. ಯಾಕಂದ್ರೆ ಹನಿ ಟ್ರ್ಯಾಪ್ ವಿಚಾರ ಇನ್ನೂ ಸದನದಲ್ಲೂ ಬಂದಿರಲಿಲ್ಲ ಅಥವಾ ಏನಂದ್ರೆ ಹೊರಗಡೆ ಚರ್ಚೆನೂ ಏನಂದ್ರೆ ಕೇವಲ ಏನಂತಂದ್ರೆ ನಾಯಕರ ನಡುವೆ ನಡೆಯುವಂತಹ ಸಂದರ್ಭದಲ್ಲಿ ಮಾಧ್ಯಮದ ಮುಂದ್ಗಡೆ ಮೊದಲ ಬಾರಿಗೆ ಬಾಯಿ ಬಿಟ್ಟಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಮತ್ತೆ ಇದನ್ನ ಏನಂದ್ರೆ ಇಲ್ಲಿಗೆ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಸಹಿತ ಇದನ್ನ ಹೆಚ್ಚಿನ ಏನಂತಂದ್ರೆ ಮತ್ತೆ ಈ ರೀತಿಯಾದಂತಹ ಹನಿ ಟ್ರ್ಯಾಪ್ಗಳಿಗೆ ಅವಕಾಶವನ್ನ ಮಾಡಿಕೊಡಬಾರ್ದು. ಅದು ಹಿಂದಿರುವಂತಹ ಯಾವುದೇ ನಾಯಕ ಇದ್ರು ಸಹಿತ ಅವ್ರನ್ನ ಏನಂದ್ರೆ ತನಿಖೆಯ ಮೂಲಕವಾಗಿ ಸಂಪೂರ್ಣವಾದಂತಹ ವಿವರ ಹೊರಗಡೆ ಬರಬೇಕು ಅನ್ನುವಂತಹ ವಿಚಾರವನ್ನ ಒಬ್ಬ ಸಚಿವರಾಗಿ ಮೊದಲ ಬಾರಿಗೆ ಬಾಯಿ ಬಿಟ್ಟಿರುವಂತದ್ದು ಅದು ಸತೀಶ್ ಜಾರಕಿಹೊಳಿ. ತದನಂತರ ಏನಂದ್ರೆ ಅದು ರಾಜಣ್ಣ ಅವರು ಸದನದಲ್ಲಿ ಚರ್ಚೆಯನ್ನ ಮಾಡಿ ಅದರ ಸಂಪೂರ್ಣವಾದಂತಹ ವಿವರಣ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಇದೇ ವಿಚಾರವನ್ನ HD ಕುಮಾರಸ್ವಾಮಿ ಅವರು ಸಹಿತ ತಮ್ಮ ಟ್ವಿಟರ್ ಮೂಲಕವಾಗಿ, ಟ್ವಿಟರ್ ಖಾತೆಯಲ್ಲಿ ಏನಂತಂದ್ರೆ ಹಾಕೊಳ್ಳುವಂತಹ ಮೂಲಕವಾಗಿ ನೇರವಾಗಿ ಆ ಮಹಾನಾಯಕರ ಕಾರಿಳಿಯುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಏನೆಲ್ಲ ಮಾತುಕತೆ ಆಯಿತು, ಆ ಸಂದರ್ಭದಲ್ಲಿ ಸ್ವತಃ ದೇವೇಗೌಡರು ಸಹಿತ ಇದ್ರು ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಯಾವತ್ತೂ ಭೇಟಿ ಆಗದೆ ಇರುವಂತವರು ಏನಂತಂದ್ರೆ ಏಕಾಏಕಿ ಏನಂದ್ರೆ ಭೇಟಿಯಾಗಿ 2 ಗಂಟೆ ಕುತ್ಕೊಂಡು ಮಾತನಾಡಿರುವಂತದ್ದು ಏನು ಅನ್ನುವಂತಹ ವಿಚಾರ ಪ್ರಶ್ನೆಯನ್ನ ಮಾಡಿದಾಗಲೂ ಸಹಿತ ಅವ್ರು ಹೇಳಿರುವಂತದ್ದು ಒಂದೇ ಮಾತು, ನಾನು ಬೆಂಗಳೂರಿಗೆ ಹೋಗಿ ನಾಳೆ ಮಾಹಿತಿ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಹಾಗಾದ್ರೆ ನಿಜವಾಗ್ಲೂ ಸಹಿತ ಅಲ್ಲಿ ಚರ್ಚೆ ಆಗಿರುವಂತದ್ದು ಕೇವಲ ಏನಂತಂದ್ರೆ ಇಲಾಖೆಗೆ ಸಂಬಂಧಪಟ್ಟಿದ್ದ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿದಾಗಲೂ ಸಹಿತ ಏನಂತಂದ್ರೆ ಬಹಳಷ್ಟು ಜನ ಹೇಳ್ತಿರುವಂತದ್ದು ಯಾವುದೇ ಕಾರಣಕ್ಕೂ ಸಹಿತ ಇಲ್ಲ, ಈ ರೀತಿಯಾದಂತಹ ಚರ್ಚೆಗೆ ಅಲ್ಲಿ ಅವಕಾಶ ಇರಲಿಲ್ಲ. ಇಲ್ಲಿ ಆಗಿರುವಂತದ್ದು ತಮ್ಮ ವಿರೋಧಿ ಬಣ ಅಂದ್ರೆ ಮಹಾನಾಯಕರನ್ನ ಯಾವ ರೀತಿಯಾಗಿ ಹೆಣಿಬೇಕು, ಮತ್ತೆ ಇಲ್ಲಿ ಆಗಿರ್ತಕ್ಕಂತಹ ಹನಿ ಟ್ರ್ಯಾಪ್ನ ವಿಚಾರವಾಗಿ. ಯಾಕಂದ್ರೆ ಹನಿ ಟ್ರ್ಯಾಪ್ನ ಹಿಂದೆ ಅಂದ್ರೆ ಈ ಹಿಂದೆಯೂ ಸಹಿತ ಜಾರಕಿಹೊಳಿಯ ಕುಟುಂಬಸ್ಥರು ಸಹಿತ ಸಿಗಾಕೊಂಡಿದ್ರು. ಅವಾಗ ರಮೇಶ್ ಜಾರಕಿಹೊಳಿ ಅವರು ಸಹಿತ ಸಿಗಾಕೊಂಡಿದ್ರು. ಅವರ
ಆ ಸಂದರ್ಭದಲ್ಲಿ ಸ್ವತಃ ಸಚಿವ ಸ್ಥಾನವೇ ಕಳ್ಕೊಳ್ಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ರಮೇಶ್ ಜಾರಕಿಹೊಳಿ ಅವರಿಗೆ ಬರುತ್ತೆ. ಹಾಗಾಗಿ ಈಗ ಎರಡೂ ಏಕಕಾಲದಲ್ಲಿ ಸಿಕ್ಕಾಕೊಂಡಿರುವಂತಹ ಕಾರಣಕ್ಕಾಗಿ ಅಂದರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೇನಂತಂದ್ರೆ ಏನೋ ಎಚ್ ಡಿ ಕುಮಾರಸ್ವಾಮಿ ಅವರ ಶತ್ರು ಮತ್ತೇನಂದ್ರೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಎಲ್ಲರ ಶತ್ರು ಆಗಿರುವಂಥದ್ದು ಮತ್ತೆ ಸಿಎಂ ಸ್ಥಾನದ ಗದ್ದಿಗೆ ಮೇಲಿಟ್ಟಿರುವಂತಹ ಕಣ್ಣಿನ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದ್ರೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥದ್ದು ಈ ಬಾರಿ ನಾನು ಯಾವುದೇ ಕಾರಣಕ್ಕೂ ಸಹಿತ ಸಿಎಂ ಸ್ಥಾನದಲ್ಲಿ ಇರೋದಿಲ್ಲ, ಮುಂದಿನ ಹಂತದ ಅಂದ್ರೆ ಮುಂದಿನ ಬಾರಿ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ನಾನು ಸಿಎಂ ಸ್ಥಾನದ ಬಗ್ಗೆ ಏನಂದ್ರೆ ನೋಡ್ತೀನಿ ಅನ್ನುವಂತ ಹೇಳೋ ಕಾರಣಕ್ಕಾಗಿ ಈಗ ಅವ್ರ ಮುಂದ್ಗಡೆ ಚಾಲೆಂಜ್ ಇರುವಂಥದ್ದು ಅವ್ರ ಮುಂದ್ಗಡೆ ಇರುವಂತಹ ವ್ಯಕ್ತಿ ಅಂದ್ರೆ ಡಿ ಕೆ ಶಿವಕುಮಾರ್ ಮಾತ್ರ. ಹಾಗಾಗಿ ಈ ಬಾರಿ ಅವರನ್ನ ಏನಂತಂದ್ರೆ ಹೇಳಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಅವರ ಹಾದಿ ಸುಗಮವಾಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಕಾಣಿಸ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.